ಬರ್ತಾ ಇರುವಂಥ ಮತ್ತೊಂದು ಸುದ್ದಿ. ಬೆಂಗಳೂರಿನಲ್ಲಿ ಯುವಕನೊಬ್ಬ ಕೇರಳದ ಕ್ಯಾಲಿಕಟ್ನ ಯುವತಿಗೆ ಮೋಸ ಮಾಡಿದ್ದಾನೆ. ಅಕ್ಷಯ್ ಎಂಬಾತ ಈಗ ಮಂಗಳೂರಿನಲ್ಲಿ ಬೇರೆ ಮದುವೆ ಆಗ್ತಾ ಇದೆ. ಮದುವೆ ಆಗುತ್ತೇನೆ ಎಂದು ನಂಬಿಸಿ ಯುವತಿಗೆ ಮೋಸ ಮಾಡಿದ್ದಾನಂತೆ. 33 ಲಕ್ಷ ಪೀಕಿದ್ದಾನಂತೆ. ಬೆಂಗಳೂರಿನಲ್ಲಿ ಇಂಜಿನಿಯರ್ ಆಗಿರುವ ಯುವತಿಗೆ ದೋಖಾ. ಬೆಂಗಳೂರಿನ ಯುವತಿ, ಬೆಂಗಳೂರಿನ ಯುವತಿ, ಕೇರಳ ಮೂಲದ ಅಕ್ಷಯ್ ಈಗ ಮಂಗಳೂರಿನಲ್ಲಿ ಮದುವೆ. ಬೆಂಗಳೂರು, ಕ್ಯಾಲಿಕಟ್, ಮಂಗಳೂರು. 2 ವರ್ಷಗಳಿಂದ ಸುತ್ತಾಡಿ ಅತ್ಯಾಚಾರಗೈದು ಮೋಸ ಮಾಡಿರುವಂಥ ಆರೋಪವನ್ನು ಹೆಣ್ಣುಮಗಳು ಮಾಡಿದ್ದಾಳೆ. shaadi.comನಲ್ಲಿ ಪರಿಚಯ ಆಯಿತು. ಇದೀಗ ಮಂಗಳೂರಿನಲ್ಲಿ ಆತ ಮದುವೆ ಆಗ್ತಾ ಇದ್ದಾನೆ. ಹೈ ಡ್ರಾಮಾ ಮಾಡಿದ್ದಾಳೆ. ಉಳ್ಳಾಲ ಮಂಗಳೂರು ಮಾಜಿ ಪ್ರೇಯಸಿಯ ಗಲಾಟೆ. ಈಗ ಡೈರೆಕ್ಟ್ ಆಗಿ ಮಂಗಳೂರಿಗೆ ಹೋಗಿ ಅಲ್ಲಿ ಗಲಾಟೆ ಮಾಡ್ತಾ ಇದ್ದಾಳೆ. ಯಾಕಂದರೆ ಅಕ್ಷಯ್ ಎನ್ನುವಂಥ ಹುಡುಗ ನನ್ನ ಜೊತೆ ಇದ್ದ, 2 ವರ್ಷಗಳಿಂದ ಸುತ್ತಾಡ್ತಾ ಇದ್ದ, ನನ್ನನ್ನು ಅತ್ಯಾಚಾರ ಕೂಡ ಮಾಡಿದ್ದಾನೆ, ನನ್ನಿಂದ 33 ಲಕ್ಷ ರೂಪಾಯಿ ಸುಲಿಗೆ ಮಾಡಿದ್ದಾನೆ. ನಾನು ಬೆಂಗಳೂರಿನಲ್ಲೂ ಕೂಡ ಕಂಪ್ಲೇಂಟ್ ಕೊಟ್ಟಿದ್ದೀನಿ, ಕ್ಯಾಲಿಕಟ್ನಲ್ಲೂ ಕೂಡ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅನ್ನುವಂಥ ಆರೋಪವನ್ನು ಕೂಡ ಆರೋಪವನ್ನು ಮಾಡ್ತಾ ಇದ್ದಾಳೆ ಹೆಣ್ಣುಮಗಳು. ಈ ಹುಡುಗ ಅಕ್ಷಯ್ ಎಂಬಾತ ನೋಡಿ, ಈತನೇ ಅಕ್ಷಯ್. ಇವನು ಕೇರಳ ಮೂಲದವ. ಕೇರಳ ಮೂಲದವ. ಬಹುಶಃ ಬೆಂಗಳೂರಿನಲ್ಲಿ ಇವನು ಕೂಡ ಇಂಜಿನಿಯರ್ ಆಗಿರಬೇಕು. ಬೆಂಗಳೂರಿನ ಯುವತಿಯ ಜೊತೆ ಇಂಜಿನಿಯರ್ ಆಗಿದ್ದಾಳೆ, ಸಾಫ್ಟ್ವೇರ್ ಇಂಜಿನಿಯರ್ ಆಗಿರ್ಬೋದು. ಸುತ್ತಾಡ್ತಾನಂತೆ. ಸುತ್ತಾಡಿದ ನಂತರ ಈಗ ಕೈ ಕೊಟ್ಟು ಮಂಗಳೂರಿನಲ್ಲಿ ಬೇರೆಯೇ ಮದುವೆ ಆಗ್ತಾ ಇದ್ದಂತೆ. ಹುಡುಗಿಗೆ ಗೊತ್ತಾಗಿದೆ. ಹುಡುಗಿ ಫುಲ್ಲಾಗಿ ರಾಂಗ್ ಆಗಿ ಲೆಫ್ಟ್ ರೈಟ್ ತೊಗೊಂಡಿದ್ದಾಳೆ ಹುಡುಗನನ್ನು. ಯಾವುದು ಸತ್ಯ ಯಾವುದು ಸುಳ್ಳು ಗೊತ್ತಿಲ್ಲ. ಗಲಾಟೆ ಆಗಿರೋದಂತೂ ನಿಜ. ವಿಷಯವನ್ನು ಆ ಹೆಣ್ಣುಮಗಳು ಹೇಳಿರೋದು ಕೂಡ ನಿಜ. ಅದರಲ್ಲಿ ಎಷ್ಟು ಸತ್ಯ ಇದೆ ಸುಳ್ಳಿದೆ ನೋಡಬೇಕಾಗಿದೆ. ಅಕ್ಷಯ್ ಅಂತ ಹುಡುಗನ ಲಾಸ್ಟ್ ಇಯರ್ ಇನ್ ದಿಸ್ ಇಸ್ 2022 ಅಲ್ಲಿ shaadi.comನಲ್ಲಿ ಮೀಟ್ ಮಾಡಿದೆ. ಅವನು ನನಗೆ ಕ್ಯಾಲಿಕಟಿಗೆ ಕರ್ಕೊಂಡು ಹೋಗಿ ಮದುವೆ ಆಗೋಣ ಅಂತ ಜೊತೆಲಿ ಕರ್ಕೊಂಡು ಹೋಗಿ ನನಗೆ ರೇಪ್ ಅಟೆಂಪ್ಟ್ ಮಾಡಿ ಆ್ಯಂಡ್ ಜೊತೆಲಿ ಚೆನ್ನಾಗಿರೋಣ ಅಂತೆಲ್ಲ ಒಪ್ಪಿಸಿ ಮದುವೆ ಆಗೋಣ ಅಂತ ಕನ್ವಿನ್ಸ್ ಮಾಡಿ ಸಹ ನನಗೆ ಇವಾಗ ಬೇರೆ ಹುಡುಗಿಗೆ ಮದುವೆ ಆಗಿದ್ದಾನೆ. ಆ್ಯಂಡ್ ಅವನು ನನಗೆ ಅಬೋರ್ಷನ್ ಮಾಡಿಸಿದ್ದಾನೆ. ಆ್ಯಂಡ್ ಅವನೊಬ್ಬ ಡ್ರಗ್ ಅಡಿಕ್ಟ್. ನನಗೆ ತುಂಬ ಟಾರ್ಚರ್ ಕೊಟ್ಟಿದ್ದಾನೆ. 8 ಡೇಸ್ ತನಕ ನನಗೆ ಲಾಕ್ ಮಾಡಿ ನನ್ನ ಹತ್ರ ಒಂದು ಮೋರ್ ದ್ಯಾನ್ 33 ಲ್ಯಾಕ್ ತನಕ ಅಮೌಂಟ್ ತೊಗೊಂಡಿದ್ದಾನೆ. ಸೊ ನನ್ನ ಹತ್ರ ಒಂದು 19.98 ಲ್ಯಾಕ್ ತನಕ ಲೆಕ್ಕ ಇದೆ. ಆ್ಯಂಡ್ 117 ಗ್ರಾಮ್ಸ್ ತನಕ ಚಿನ್ನ ತೊಗೊಂಡಿದ್ದಾನೆ. ಆ್ಯಂಡ್ ಅವನು ನನಗೆ ತುಂಬ ಫಿಸಿಕಲಿ ಮೆಂಟಲಿ ಎಲ್ಲ ಥರ ಅಬ್ಯೂಸ್ ಮಾಡಿದ್ದಾನೆ. ನನ್ನ ಹತ್ರ ಎಲ್ಲ ಪ್ರೂಫ್ಸ್ ಆ್ಯಂಡ್ ರೆಕಾರ್ಡ್ಸ್ ಇದೆ. ಆ್ಯಂಡ್ ನಾನು ಇದು ಹುಡುಗಿ ಮನೆಗೆ ಹೇಳಬೇಕು ಅಂತ ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡಿದ್ರು ಅವರು ನಾನು ಹೇಳಿದ್ನ ಕೇಳೋಕ್ಕೆ ರೆಡಿ ಇಲ್ಲ. ಆ್ಯಂಡ್ ಹೀಸ್ ಅ ಫ್ರಾಡ್. ಅವ್ನು ತುಂಬ ಜನ ಹುಡುಗಿ ಜೊತೆ ಈ ಥರ ಆಟ ಆಡಿದ್ದಾನೆ. ಹೌದು. ಆ್ಯಂಡ್ ನಾನು ಏನು ಕೇಳ್ಕೊತೀನಿ ಅಂದರೆ ಕರ್ನಾಟಕ ಜನತೆಗೆ, ಸೊ ನನಗೆ ಪ್ಲೀಸ್ ಸಪೋರ್ಟ್ ಮಾಡಿ. ಆ್ಯಂಡ್ ಇಮಿಡಿಯೇಟ್ಲಿ ಇದಕ್ಕೆ ಆ್ಯಕ್ಷನ್ ಬೇಕು. ಕೇರಳ ಸ್ಟೇಟ್ ಅವರು ಏನೂ ಆ್ಯಕ್ಷನ್ ತಗೋತಾ ಇಲ್ಲ. ಬಿಕಾಸ್ ಅವನ ಮೇಲೆ FIR ಕೇಸ್ ಆಗಿದ್ರು, ನಾನ್ ಬೇಲೆಬಲ್ ಅಫೆನ್ಸ್ ಇದ್ರೂ, ಬೇಲು ನೆನೆ ಡಿಕ್ಲೈನ್ ಆಗಿದ್ರು ಅವನಿಗೆ ಅರೆಸ್ಟ್ ಮಾಡೋಕ್ಕೆ ಸಹ ಬಂದಿಲ್ಲ. ಅವ್ನು ಆರಾಮಾಗಿ ಮದುವೆ ಆಗಿದ್ದಾನೆ. ಸೊ ಅಲ್ಲಿರೋ ಪೊಲೀಸೆಲ್ಲ ದುಡ್ಡು ತಿಂದು ಹಿಂಗಾಗಿದೆ ಅಂತ ನಾನು ಹೇಳ್ಬೋದು. ಸೊ ನಾನು ಏನು ಕೇಳ್ಕೊತೀನಿ ಅಂದರೆ ದಯವಿಟ್ಟು ಏನೇ ಇದ್ರೂ ಕೇರಳದವರು ಈ ಥರ ಮಾಡಿರೋದು ತಪ್ಪು ನನಗೆ. ಸೊ ಕೇರಳ ಪೊಲೀಸಿಗೆ ಅಗೇನ್ಸ್ಟ್ ಆ್ಯಕ್ಷನ್ ತಗೊಳ್ಳೇಬೇಕು. ನಾನು ನಮ್ಮ ಕರ್ನಾಟಕ ಅವ್ರಿಗೆ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಓಕೆ, ಇದು ಹೆಣ್ಣು ಮಗಳು ಮಾಡ್ತಾ ಇರುವಂಥ ಆರೋಪ. ನನ್ನ ಮೇಲೆ ನನಗೆ ಮೋಸ ಮಾಡಿದ್ದಾನೆ, ನಾವು ಸುತ್ತಾಡಿದ್ದೀವಿ, shaadi.com ಸಮಥಿಂಗ್. shaadi.com ಅಂತಂದರೆ ಈ ಮದುವೆ ಆಗೋವರಿಗೆ ಬೇರೆ ಬೇರೆ ವೆಬ್ಸೈಟ್ಗಳಿರುತ್ತೆ, ಎಲ್ಲ ರೀತಿಯ ವೆಬ್ಸೈಟ್ಗಳಿರುತ್ತೆ. ಅದರಲ್ಲೆಲ್ಲ ಮಾಹಿತಿಗಳಿರುತ್ತೆ, ಫೋಟೋ ಇರುತ್ತೆ, ಮತ್ತೊಂದೆಲ್ಲ. ಈ ಹಿಂದೆ ಎಲ್ಲ ಕೆಲವರು ಮದುವೆಗಳನ್ನು ಮಾಡಿಸ್ತಾ ಇದ್ದಾರಲ್ವಾ, ಬ್ರೋಕರ್ಸ್. ಈಗ ವೆಬ್ಸೈಟೇ ಬ್ರೋಕರು. ಎಲ್ಲ ಮಾಹಿತಿಗಳು ಅಲ್ಲೇ ಸಿಗುತ್ತೆ. ಅವರಿಗೆ ಇಷ್ಟು ಅಂತ ಕಮಿಷನ್ ಕೊಡಬೇಕಾಗತ್ತೆ. ಅವರು ಬೇರೆ ಬೇರೆ, ಈಗ ನೀವು ನಿಮ್ಮ ಪ್ರೊಫೈಲನ್ನು ಹಾಕಿದರೆ, ಹುಡುಗ ಪ್ರೊಫೈಲ್ ಹಾಕಿದರೆ ಅಥವಾ ಹುಡುಗಿ ಪ್ರೊಫೈಲ್ ಹಾಕಿದರೆ ನಿಮ್ಮ ಸಂಬಳ ಎಷ್ಟು, ನಿಮ್ಮ ಜಾತಿ ಯಾವುದು, ನಿಮ್ಮ ಜಾತಕ ಏನು, ಎಲ್ಲವೂ ಮಾಹಿತಿ ಇರುತ್ತೆ. ಆಮೇಲೆ ನಿಮ್ಮ ಡಿಮಾಂಡ್ ಏನು, ಹುಡುಗ ಕೇಳ್ಬೋದು, ನನಗೆ ಇಂಥ ಹುಡುಗಿ ಬೇಕು, ಹೈಟು ವೆಯ್ಟು ಎಲ್ಲ ಕೇಳ್ಬೋದು. ಅದೇ ಥರ ಹುಡುಗಿ ಕೂಡ ಕೇಳ್ಬೋದು, ಜಾತಿ ಗೀತಿ ಎಲ್ಲ ಇರುತ್ತೆ ಅದರಲ್ಲಿ ಅವಕಾಶಗಳು. ಸೊ ಅದಕ್ಕೆ ಒಂದು ಫೀಸ್ ಕೇಳುತ್ತೆ. shaadi.com ಮತ್ತೊಂದೋ ಮಗದೊಂದೋ ಎಲ್ಲ ಇಂಥ ವೆಬ್ಸೈಟ್ಗಳು 3 ತಿಂಗಳಿಗೆ ಇಷ್ಟು ಕೊಡಿ, 6 ತಿಂಗಳಿಗೆ ಇಷ್ಟು ಕೊಡಿ ಅಂಥೇಳಿ. ಹಾಗೆ ಅದೇನು ಸುಳ್ಳಲ್ಲ, ಮೋಸ ಅಲ್ಲ. ಅದೇನು ಸುಳ್ಳು ಮೋಸ ಏನಿಲ್ಲ. ನಿಮಗೆ ಈಗೆಲ್ಲ shaadi.com, matrimony.com ಇದರ ಮುಖಾಂತರನೇ ಮದುವೆ ಆಗುವಂಥದ್ದು.
ಎಲ್ಲ ಮಾಹಿತಿಗಳನ್ನು ಹಂಚ್ಕೋತಾರೆ. ಈ ಕೊಟ್ಟರೆ ನಂಬರ್ ಹಂಚ್ಕೋತಾರೆ. ನಂಬರ್ ಹಂಚ್ಕೊಂಡ ನಂತರ ನೀವು ಡಿಸೈಡ್ ಮಾಡ್ಬೋದು. ಅಲ್ಲಿ ಮ್ಯಾಟ್ರಿಮೋನಿಯಲ್ ಸೈಟ್ದು ಏನು ಕೆಲಸ ಇರೋದಿಲ್ಲ. ನಿಮ್ಮ ಕೆಲಸ ಆದ ನಂತರ ನೀವು ಅದರಿಂದ ದಿನೇಶ್ ಇದೀಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ದಿನೇಶ, ಏನಾಯ್ತು ಇವತ್ತು? ಏನಾಯಿತು? ಈಕೆ ಮೈಸೂರು ಮೂಲದ ಯುವತಿ, ಬೆಂಗಳೂರಿನಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಿದ್ದಳು. ಈಕೆಗೆ ಸ್ವಾದಿ.com ಏನು ಆ ವೆಬ್ಸೈಟ್ ಇದೆ, ಈ ಮೂಲಕವಾಗಿ ಅಕ್ಷಯ್ನ ಪರಿಚಯ ಆಗ್ತದೆ. ಈತ ಕೇರಳ ಮೂಲದವನು. ಅಕ್ಷಯ್ನ ಪರಿಚಯ ಆದ ನಂತರ ಭಾಳಷ್ಟು ಸ್ನೇಹಿತರಾಗಿರ್ತಾರೆ. ಮತ್ತು ಅಕ್ಷಯ್ ಏನಿದ್ದಾನೆ ಈಕೆಯನ್ನು ಮದುವೆ ಆಗ್ತೇನೆ ಅಂತ ಇರ್ತಾನೆ ಅಂತ ಈಕೆ ಹೇಳಿರುವಂಥದ್ದು. ಮತ್ತು ಒಂದಷ್ಟು ಹಣ ಅಂದರೆ 33 ಲಕ್ಷ ಅಕ್ಷಯ್ ಈಕೆಯಿಂದ ಪಡೆದಿದ್ದಾನೆ ಅನ್ನುವಂಥ ಒಂದು ಮಾಹಿತಿಯನ್ನು ಕೂಡ ಯುವತಿ ಹಂಚಿಕೊಂಡಿರುವಂಥದ್ದು. ಆದರೆ ಆಕೆಯನ್ನು ಅಕ್ಷಯ್ ಏನಿದ್ದಾನೆ ಈತ ಮದುವೆ ಆಗೋದಕ್ಕೆ ಒಪ್ಪುವುದಿಲ್ಲ, ಏನಾದರೂ ಒಂದು ನೆಪ ಹೇಳಿ ಸತಾಯಿಸ್ತಿದ್ದ ಮತ್ತು ದೈಹಿಕ ಹಿಂಸೆಯನ್ನು ಕೂಡ ಕೊಡ್ತಿದ್ದ ಅಂತ ಯುವತಿ ಆರೋಪವನ್ನು ಕೂಡ ಮಾಡ್ತಾ ಇದ್ಲು. ಆದರೆ ಈ ಯುವತಿ ಏನಿದ್ದಾಳೆ ಈಕೆ ಬೆಂಗಳೂರಿನ ಪೊಲೀಸ್ ಠಾಣೆಯಲ್ಲಿ ಮತ್ತು ಕ್ಯಾಲಿಕಟ್ನ ಪೊಲೀಸ್ ಠಾಣೆ, 2 ಪೊಲೀಸ್ ಠಾಣೆಯಲ್ಲಿ ಕೂಡ ದೂರು ನೀಡ್ತಾಳೆ. ಆದರೆ ಆ ಪೊಲೀಸರು ಈ ಬಗ್ಗೆ ಯಾವುದೇ ರೀತಿಯ ತನಿಖೆ ನಡೆಸುವುದಿಲ್ಲ ಮತ್ತು ಆತನನ್ನು ಬಂಧಿಸುವುದಿಲ್ಲ, ಕ್ರಮ ಕೈಗೊಳ್ಳುವುದಿಲ್ಲ ಅನ್ನುವಂಥ ಆರೋಪವನ್ನು ಕೂಡ ಯುವತಿ ಮಾಡಿರುವಂಥದ್ದು. ಮತ್ತು ಈ ನಡುವೆ ಅಕ್ಷಯ್ ಏನಿದ್ದಾನೆ ಈತ ಮಂಗಳೂರಿನ ಯುವತಿಯ ಜೊತೆ ಮದುವೆ ಫಿಕ್ಸ್ ಆಗುತ್ತೆ. ಇವತ್ತು ಮದುವೆ ನಡಿಬೇಕಿತ್ತು. ಅಂದರೆ ಬೀರಿಯಾ ಹಾಲ್ನಲ್ಲಿ, ಬೀರಿಯಾ ಕೋಟೆಕರ್ನಲ್ಲಿ ಇರುವಂಥ ಹಾಲ್ ಒಂದರಲ್ಲಿ ಅಂದರೆ ಅಕ್ಷಯ್ ಮಂಗಳೂರು ಯುವತಿಯ ಜೊತೆ ಮದುವೆ ನಡೀತಾ ಇತ್ತು. ಇಲ್ಲಿಗೆ ಮೈಸೂರು ಮೂಲದ ಯುವತಿ ಬಂದು ಮದುವೆಯನ್ನು ನಿಲ್ಲಿಸೋದಕ್ಕೆ ಪ್ರಯತ್ನ ಪಟ್ಟಿರುವಂಥದ್ದು. ನನಗೆ ಮನೆಯವರ ಜೊತೆ ಮಾತಾಡಬೇಕು ಮತ್ತು ಈ ಒಂದು ಮದುವೆ ಏನಿದೆ ಇದು ಈತ ನನಗೆ ಮೋಸ ಮಾಡಿ ಈ ಒಂದು ಮದುವೆ ಆಗಿದ್ದಾನೆ, ಈತನ ಮದುವೆ ಆಗಬಾರ್ದು ಅಂತ ಯುವತಿ ಹೈ ಡ್ರಾಮಾ ಮಾಡಿರುವಂಥ. ಆದರೆ ಅಲ್ಲೇ ಇದ್ದಂಥ ಉಳ್ಳಾಲ ಪೊಲೀಸರು ಈಕೆನ ತಡೆದಿರುವಂಥದ್ದು ಮತ್ತು ಮಂಜೇಶ್ವರ ಪೊಲೀಸ್ ಠಾಣೆಗೆ ಸದ್ಯ ಕಳಿಸಿರುವಂಥ. ಯುವತಿ ಹೇಳುವಂಥದ್ದು ಈತ ನನ್ನಿಂದ ದುಡ್ಡು ಇಸ್ಕೊಂಡಿರ್ತಾನೆ ಮತ್ತು ನನಗೆ ದೈಹಿಕ ಹಿಂಸೆ ಕೊಟ್ಟಿರ್ತಾನೆ ಮತ್ತು ಮದುವೆ ಆಗಿದ್ದಾನೆ ಅಂತ ನಂಬಿಸಿರ್ತಾನೆ. ಹೀಗಾಗಿ ಯುವಕನ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಮತ್ತು ಆತನನ್ನು ಬಂಧಿಸಬೇಕು ಅನ್ನೋಂಥ ಒತ್ತಾಯವನ್ನು ಕೂಡ ಯುವತಿ ಮಾಡ್ತಾ ಇರುವಂಥದ್ದು. ಥ್ಯಾಂಕ್ ಯು. ನಿಮ್ಮೆಲ್ಲ ಮಾಹಿತಿಗಾಗಿ ನೋಡೋಣ ಏನಾಗುತ್ತೆ ಅಂತ ಹೇಳಿ.